ನಮಸ್ಕಾರ. ನೀರಾಜನ ಅಂದರೆ ಮಾಂಗಲಿಕ ನೀರಾಜನ ಅಥವಾ ಮಂಗಳ ನೀರಾಜನ, ಮಂಗಳ ಆರತಿ. ರಾಜನಂ ನೀರಾಜನಂ ಎಂದು ಇದರ ವ್ಯುತ್ಪತ್ತಿಯನ್ನು ಹೇಳುತ್ತಾರೆ. ನಿಶ್ಶೇಷವಾಗಿ ಪರಿಪೂರ್ಣವಾಗಿ ದೇವಬಿಂಬವನ್ನು ದೀಪ್ತಿಗೊಳಿಸುವುದು. ದೇವರ ಯಾವ ಬಿಂಬ ಇದೆ ಅಥವಾ ದೇವರ ಪ್ರತಿಮೆ ಇದೆ ಅದನ್ನು ಸುಂದರವಾಗಿ ಕಾಣುವಂತೆ, ಶೋಭಾಯಮಾನವಾಗುವಂತೆ ಬೆಳಗಿಸುವುದು. ಬಿಂಬದ ಪಾದದಿಂದ ಆರಂಭಿಸಿ ಪ್ರದಕ್ಷಿಣಾಕಾರವಾಗಿ ಆರತಿಯ ಆರ್ತಿಕ್ಯದ ಬೆಳಕನ್ನು ಸುತ್ತಲೂ ತಿರುಗುವಂತೆ ಮಾಡುವುದು. ಇದರಿಂದ ದೇವ ದರ್ಶನವಾಗುವುದು ಎನ್ನುತ್ತಾರೆ. ಇದು ಮಾಂಗಲಿಕ ನೀರಾಜನ ಅಥವಾ ಮಂಗಳ ನೀರಾಜನ. ಉಚ್ಚೈರಾರಾರ್ತಿಕಂ ಧೃತ್ವಾ ವಾಮೇ ಘಂಟಾಂ ನಿನಾದಯೇತ್. ಎತ್ತರದಿಂದ ಆರತಿಯನ್ನು ಮಾಡುತ್ತಾ ಎಡದ ಕೈಯಲ್ಲಿ ಘಂಟಾ ನಿನಾದವನ್ನು ಸುಂದರವಾಗಿ ಮಾಡುತ್ತಾ ಆಪಾದ ಮಸ್ತಕಂ ತ್ರಿಸ್ತ್ರಿಹಿ, ಪಾದದಿಂದ ಮಸ್ತಕದ ತನಕ ಮೂರು ಸಲ ಮಂತ್ರ ಉಚ್ಚಾರಣಪೂರ್ವಕಂ, ಮಂತ್ರ ಉಚ್ಚಾರಣೆಯನ್ನು ಮಾಡುತ್ತಾ ಹೇಗೆ ಪಾದಯೋ ನಾಭಿದೇಶೇ ಚ ಮುಖೇ ಚಾಪಿ ಪ್ರದಕ್ಷಿಣಂ. ಎರಡು ಪಾದಗಳ ಸ್ಥಳದಲ್ಲಿಯೂ ನಾಭಿ ಸ್ಥಳದಲ್ಲಿಯೂ ಮತ್ತು ಮುಖಸ್ಥಳದಲ್ಲಿಯೂ ಮೂರು ಸಲ ಪ್ರದಕ್ಷಿಣೆಯು. ನಾತಿದ್ರುತಂ ಪರಿಭ್ರಾಮ್ಯ, ಅತಿ ಶೀಘ್ರವಲ್ಲದೆ ತುಂಬ ನಿಧಾನವಲ್ಲದೆ ಪರಿಭ್ರಾಮ್ಯ ಸುತ್ತುತ್ತಾ ದೇವಂ ನೀರಾಜೇತ್ ಕ್ರಮಾತ್, ದೇವರನ್ನು ಕ್ರಮವಾಗಿ ನೀರಾಜನ ಮಾಡಬೇಕು. ನೀರಾಜನೆಯಿಂದ ದೇವರನ್ನು ಆರಾಧನೆ ಮಾಡಬೇಕು. ಹಾಗೆ ಸಂಪ್ರದಾಯದಲ್ಲಿಯೂ ಪಾದದಲ್ಲಿ 3 ಸಲ, ನಾಭಿದೇಶದಲ್ಲಿ 3 ಸಲ, ಮುಖಕ್ಕೆ 3 ಪ್ರದಕ್ಷಿಣೆ ಮತ್ತು ಇಡೀ ಬಿಂಬಕ್ಕೆ 3 ಪ್ರದಕ್ಷಿಣೆ. ಇದು ಕನಿಷ್ಠತಮ ಅರ್ಥಾತ್ ಆರಾರ್ತಿಕ್ಯ ಅಂತ ಹೇಳುತ್ತಾರೆ. ಹಾಗೆಯೇ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಎಷ್ಟೆಷ್ಟು ಆರಾಧನೆಯನ್ನು ನೀರಾಜನೆ ಮಾಡುತ್ತೇವೆಯೋ ಅಷ್ಟಷ್ಟು ಭಕ್ತಿ ಶ್ರದ್ಧಾದಿಕೆಯಿಂದ ಫಲಪ್ರಾಪ್ತಿಯು. ನಮಸ್ಕಾರ.